ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಿಎಂ ಪಟ್ಟಕ್ಕೇರಲು ಡಿಕೆಶಿ ಸಿದ್ದು ಓಪನ್ ಕಾಳಗಕ್ಕೆ ಇಳಿದಿದ್ದ ಹೇಗೆ? ಬಂಡೆ ಹೊಡೆದ ಟ್ರಂಪ್ ಕಾರ್ಡ್ಗೆ ಟಗರು ಟಕ್ಕರ್ ಹೇಗಿತ್ತು? ಸಿಎಂ ಕುರ್ಚಿ ಕನವರಿಕೆಯಲ್ಲಿರೋ ಕೈ ಪಾಳ್ಯಕ್ಕೆ ಕೇಸರಿ ಕಲಿಗಳು ಗುಮ್ಮಿದ್ದು ಹೇಗೆ? ಬೆಂಗಳೂರಿನಲ್ಲಿ ಸ್ಕೂಲ್ಗೆ ಬಾಂಬ್ ಬೆದರಿಕೆ ಮೆಸೇಜ್ ಕಳಿಸಿದವರು ಯಾರು ಗೊತ್ತಾ? ಕರುನಾಡಲ್ಲಿ ಮಹಾಮಳೆ ನಿಂತ ಮೇಲೆ ಆಗಿರೋ ಅನಾಹುತಗಳೇನು? ನಾನೇನು ಸನ್ಯಾಸಿಯಲ್ಲ, ಖಾವಿ ಧರಿಸಿಲ್ಲ, ಡಿಕೆಶಿ ಮಾತಿನ ಮರ್ಮವೇನು? ಸಿಎಂ ಪಟ್ಟಕ್ಕೇರಿರೋ ಹಠಕ್ಕೆ ಬಿದ್ದಿರೋ ಬಂಡೆ ಬಿಟ್ಟ ಬಾಣ ಎಂಥದ್ದು? ಸಿದ್ದರಾಮೋತ್ಸವಕ್ಕೆ ಟಕ್ಕರ್ ಕೊಡಲು ಡಿಕೆಶಿ ಹೂಡಿದ್ರ ಗೇಮ್ ಪ್ಲಾನ್? ಇವೆಲ್ಲವನ್ನ ನೋಡೋಣ ಸಿದ್ದು ವರ್ಸಸ್ ಡಿಕೆಶಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಭರ್ಜರಿ ಪೈಪೋಟಿ ನಡೀತಾ ಇದೆ. ನಾನು ಸನ್ಯಾಸಿಯಲ್ಲ, ಕಾವಿ ತೊಟ್ಟಿಲ್ಲ, ಖಾದಿ ತೊಟ್ಟಿದ್ದೇನೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಆಗುವ ಅವಕಾಶ ಬಂದಿದೆ. ಎಸ್ಎಂ ಕೃಷ್ಣ ನಂತರ ಸಿಎಂ ಆಗುವ ಅವಕಾಶ ಬಂದಿದೆ. ಅದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೇನೆ. ಸಮುದಾಯ ನನ್ನ ಪರ ನಿಲ್ಲಲಿ ಅಂತ ಮನದಟ್ಟು ಮಾಡಿದ್ದೇನೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಸಿಎಂ ಪಟ್ಟಕ್ಕೇರೋದಕ್ಕೆ ಕನಕಪುರ ಬಂಡೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸಿಎಂ ಆಗಬೇಕಾದ್ರೆ ನಮ್ಮ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ. ನನ್ನ ಬೆನ್ನಿಗೆ ಒಕ್ಕಲಿಗರು ಮಾತ್ರ ಅಲ್ಲ, ಎಲ್ಲಾ ಸಮುದಾಯ ನನ್ನ ಬೆನ್ನಿಗೆ ನಿಲ್ಲಲಿ. ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆಗುವುದು ಸಂಪ್ರದಾಯ ಅಂತ ಅವಕಾಶ ಸಮುದಾಯಕ್ಕೆ ಸಿಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಸಿಎಂ ಆಗುವ ಮಹದಾಸೆಯನ್ನ ತೆರೆದಿಟ್ಟಿದ್ದಾರೆ. ನಿಮ್ಮ ಮನೆ ಬಾಗಿಲು ಒಂದು ಅವಕಾಶ ಸಿಕ್ಕಿದೆ. ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಹಠ ತೊಟ್ಟಂತಿದೆ. ಎಸ್ಎಂ ಕೃಷ್ಣ ಬಳಿಕ ನಮ್ಮ ಸಮುದಾಯಕ್ಕೆ ಸಮರ್ಥ ನಾಯಕ ಅಂತ ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮದಲ್ಲಿ ಡಿಕೆಶಿ ಹೇಳಿದ್ದಾರೆ. ಜುಲೈ 17ರಂದು ಕಾರ್ಯಕ್ರಮದ ವೇಳೆ ಡಿಕೆಶಿ ನೀಡಿರುವ ಹೇಳಿಕೆ ಸಖತ್ ಸದ್ದು ಮಾಡ್ತಾ ಇದೆ. ನಾನೇ ಮುಂದಿನ ಸಿಎಂ ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಸಿದ್ದರಾಮೋತ್ಸವಕ್ಕೆ ಡಿಕೆಶಿ ಟಕ್ಕರ್ ಕೊಟ್ಟಂತಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಪಟ್ಟಕ್ಕೇರೋದಕ್ಕೆ ಗುದ್ದಾಟ ಜೋರಾಗಿದೆ. ಎಸ್ಎಂ ಕೃಷ್ಣ ಅವರ ಬಳಿಕ ಸಮುದಾಯಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಅವಕಾಶಗಳು ಯಾರಿಗೆ ಇದೆ ಅನ್ನೋದನ್ನ ಹೇಳಲ್ಲ, ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಜುಲೈ 17ರಂದು ಒಕ್ಕಲಿಗರ ಸಮಾವೇಶದಲ್ಲಿ ಡಿಕೆಶಿ ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ. ದೇವರು ವರ ಶಾಪ ಕೊಡಲ್ಲ, ಅವಕಾಶ ಕೊಡ್ತಾನೆ, ಇನ್ನು ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಿ ಅಂತ ಬೆಂಗಳೂರಲ್ಲಿ ನಡೆದ ಒಕ್ಕಲಿಗರ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಅವತ್ತು ಮದ್ದೂರಿನಲ್ಲಿ ಎಸ್ಎಂ ಕೃಷ್ಣ ಭಾಷಣ ಮಾಡಿದ್ರು. ಕಾಂಗ್ರೆಸ್ 130ರಿಂದ 150 ಸೀಟ್ ದೊರಕಿಸಿ ಕೊಟ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು ಹೇಳಿದಂತೆ ರಾಜ್ಯದ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. 1999ರಲ್ಲಿ ಮದ್ದೂರಿನಲ್ಲಿ ಮಾತನಾಡಿದ ಎಸ್ಎಂ ಕೃಷ್ಣ ಅವತ್ತು ನುಡಿದಂತೆ ಸಿಎಂ ಪಟ್ಟಕ್ಕೇರಿದ್ರು. 1999ರಿಂದ 2004ರ ತನಕ ಎಸ್ಎಂ ಕೃಷ್ಣ ಸಿಎಂ ಆಗಿದ್ರು. ಅವತ್ತು ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಅದೇ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ದಾಳ ಉರುಳಿಸಿದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಡಿಕೆಶಿಗೆ ಟ್ರಂಪ್ ಕಾರ್ಡ್ ಆದಂತಿದೆ. ಅಧ್ಯಕ್ಷ ಸ್ಥಾನ ಟ್ರಂಪ್ ಕಾರ್ಡ್ ಮಾಡಿಕೊಂಡ ಡಿಕೆಶಿ ಹೊಸ ದಾಳ ಉರುಳಿಸಿದ್ದಾರೆ. ಸಿಎಂ ಪಟ್ಟಕ್ಕೇರೋದಕ್ಕೆ ಅಧ್ಯಕ್ಷ ಸ್ಥಾನವನ್ನೇ ಡಿಕೆ ಶಿವಕುಮಾರ್ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಅಲ್ಲದೆ ಒಕ್ಕಲಿಗ ನಾಯಕ ಎಸ್ಎಂ ಕೃಷ್ಣ ಹೆಸರಲ್ಲಿ ಡಿಕೆ ಶಿವಕುಮಾರ್ ಹೊಸ ಆಟ ಕಟ್ಟಿದ್ದಾರೆ. ಎಸ್ಎಂ ಕೃಷ್ಣ ಬಳಿಕ ತಾನೇ ಒಕ್ಕಲಿಗ ಸಮರ್ಥ ನಾಯಕ ಅಂತ ಪದೇ ಪದೇ ಹೇಳಿದ್ದಾರೆ. ಸಿದ್ದರಾಮೋತ್ಸವ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಣ ಸಿಡಿದಿದ್ದಿದೆ. ಸಿದ್ದರಾಮಯ್ಯ ಮೆರವಣಿಗೆ ತಡೆಯೋದಕ್ಕೆ ಡಿಕೆಶಿ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮೋತ್ಸವವನ್ನ ಕುಗ್ಗಿಸೋದಕ್ಕೆ ಬಂಡೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಂತೆ. ಇನ್ನೊಂದ್ ಕಡೆ ವ್ಯಕ್ತಿ ವೈಭವಕ್ಕೆ ಪರೋಕ್ಷವಾಗಿ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ. ಸಂಸದ ಡಿಕೆ ಸುರೇಶ್ ಕೂಡ ಬಹಿರಂಗವಾಗಿ ಉರಿದು ಬಿದ್ದಿದ್ದಾರೆ. ಇದು ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನದ ಬೆಂಕಿ ಹೊತ್ತಿಕೊಂಡಿರೋದು ಎದ್ದು ಕಾಣ್ತಾ ಇದೆ. ಸಿದ್ದರಾಮೋತ್ಸವಕ್ಕೆ ಬ್ರೇಕ್ ಹಾಕೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸ್ಟ್ರಾಟಜಿ ಮಾಡಿದಂತಿದೆ. ಚಿಂತನಾ ಮಂಥನ ನಡೆಸಿದ್ದ ಡಿಕೆ ಶಿವಕುಮಾರ್ ಇನ್ನಿತರ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಒಂದು ಟೀಮ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಸಿದ್ದು ವಿರೋಧಿ ಟೀಮ್ ಕಟ್ಕೊಂಡು ಹೈಕಮಾಂಡ್ ಭೇಟಿಯಾಗೋದಕ್ಕೆ ಯೋಚಿಸಿದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸುವುದಕ್ಕೆ ಮುಂದಾಗಿದ್ರಂತೆ. ಸಿದ್ದರಾಮೋತ್ಸವಕ್ಕೆ ರಾಹುಲ್ ಗಾಂಧಿ ಬರದಂತೆ ಕೋರೋದಕ್ಕೆ ತಂತ್ರ ಹೆಣೆದಿದ್ದರು ಎನ್ನಲಾಗಿದೆ.
ಸಿದ್ದರಾಮೋತ್ಸವದ ಹೊತ್ತಲ್ಲೇ ಕುರುಕ್ಷೇತ್ರ ಶುರುವಾಗಿದೆ. ಸಿದ್ದು ಹಾಗೂ ಡಿಕೆಶಿ ನಡುವೆ ಬೆಳಗಿನ ಬೆಂಕಿ ಸ್ಫೋಟ ಆಗ್ತಾನೇ ಇದೆ. ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸಿದ್ದರಾಮಯ್ಯ ಅಭಿಮಾನಿಗಳ ಕಾರ್ಯಕ್ರಮ ಅಂತ ಡಿಕೆ ಶಿವಕುಮಾರ್ ಬಿಂಬಿಸುತ್ತಲೇ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರ ಪ್ಲಾನ್ ತಿಳಿದ ಸಿದ್ದರಾಮಯ್ಯ ಪ್ರತಿತಂತ್ರ ಹೆಣೆದು ದಾಳ ಉರುಳಿಸಿದ್ರು. ವಿರೋಧದ ಬೆಂಕಿಗೆ ಆರಂಭದಲ್ಲೇ ಮದ್ದು ಅರೆದ ಸಿದ್ದು ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದು ಕೈ ನಾಯಕರು ಶಾಕ್ ಆಗಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೆ ಟಗರು ಟಾಂಗ್ ಹೇಗಿತ್ತು? ಒಕ್ಕಲಿಗರ ಟ್ರಂಪ್ ಕಾರ್ಡ್ ಹೊಡೆದ ಬಂಡೆಗೆ ಸಿದ್ದು ನಗುತ್ತಲೇ ಉತ್ತರ ಕೊಟ್ಟಿದ್ದು ಹೇಗೆ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸೋ ಬಗ್ಗೆ ಸಿದ್ದು ಕೊಟ್ಟ ಉತ್ತರವೇನು? ಇದೆಲ್ಲವನ್ನ ನೋಡೋಣ ಸಿದ್ದು ಜಿದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಿಎಂ ಗಾದಿಗೇರೋ ಜಂಗಿ ಕುಸ್ತಿ ಮತ್ತಷ್ಟು ಜೋರಾಗಿದೆ. ಮತ್ತೆ ಸಿಎಂ ಆಗ್ತೀನಿ ಅಂತ ಅಂದುಕೊಂಡ್ರೆ ತಪ್ಪೇನಿಲ್ಲ ಅಂತ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಈ ಮೂಲಕ ಸಿಎಂ ಆಗೋ ಆಸೆಯನ್ನ ಸಿದ್ದರಾಮಯ್ಯ ಮತ್ತೆ ಬಾಯ್ಬಿಟ್ಟಿದ್ದಾರೆ. ನನಗೆ ಈಗಾಗಲೇ 75 ವರ್ಷ ವಯಸ್ಸಾಗಿದೆ, ಇನ್ನೊಂದು ಟರ್ನ್ ಮುಗಿಯೋ ಹೊತ್ತಿಗೆ 80 ವರ್ಷ ಆಗುತ್ತೆ. ಹೀಗಾಗಿ ಮತ್ತೆ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಎಂದಿದ್ದೆ. ಸಿಎಂ ಆಗ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ತಪ್ಪಿದೆ. ಎಂಎಲ್ಎಗಳು ಯಾರಿಗೆ ಹೇಳ್ತಾರೆ? ಸಿಎಂ ಸ್ಥಾನಕ್ಕೆ ಫೈಟ್ ಜೋರಾಗಿದ್ದು ಡಿಕೆಶಿಗೆ ಸಿದ್ದು ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ಹೆಚ್ಚು ಶಾಸಕರ ಬೆಂಬಲ ಇದ್ದವರು ಸಿಎಂ ಆಗ್ತಾರೆ ಅಂತ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಖರ್ಗೆ ಡಿಕೆಶಿ ಸಿಎಂ ಆಗ್ಬೇಕು ಅಂದುಕೊಂಡ್ರು ತಪ್ಪಿಲ್ಲ. ಅಂತಿಮವಾಗಿ ಶಾಸಕರು ಹೈಕಮಾಂಡ್ ತೀರ್ಮಾನಿಸುತ್ತೆ. ಶಾಸಕರ ಬೆಂಬಲವಿಲ್ಲದೆ ನಾನು ಸಿಎಂ ಆಗ್ತೀನಿ ಅಂದ್ರೆ ಹೇಗೆ? ಡಿಕೆಶಿ ಸಿಎಂ ಆಗುವ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಯಾರೇ ಆಗ್ಲಿ ಸಿಎಂ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಸಿದ್ದರಾಮಯ್ಯ ತಮ್ಮ ಮನದಾಳ ತೆರೆದಿಟ್ರು. ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಶ್ ಮಾಡಬೇಕು ಅಂತ ಜನ ಬಯಸಿರೋದ್ರಿಂದ ಹುಟ್ಟುಹಬ್ಬವನ್ನ ಸಿದ್ದರಾಮೋತ್ಸವ ಎಂದು ಆಚರಣೆ ಮಾಡ್ತಿಲ್ಲ, ನನ್ನ ಆಪ್ತರು, ಸ್ನೇಹಿತರು, ಹಿತೈಷಿಗಳು ಸೇರಿ ಮಾಡ್ತಿದ್ದಾರೆ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನೆನಪಿನಲ್ಲಿ ಇರಲು ಆಚರಣೆ ಮಾಡ್ತಿದ್ದಾರೆ. ನಾನು ನಡೆದು ಬಂದ ಹಾದಿ ಮೆಲುಕು ಹಾಕುವ ಕೆಲಸ ಮಾಡ್ತಾರೆ. ಯಾವತ್ತೂ ಬರ್ತ್ಡೇ ಆಚರಿಸಿಲ್ಲ, ಕೇಕ್ ಕಟ್ ಮಾಡಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮೋತ್ಸವ ಆಚರಣೆ ಮಾಡ್ತಿರೋದು ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ. ಈಗಲೂ ಶಕ್ತಿ ಪ್ರದರ್ಶನಕ್ಕಾಗಿ ಹುಟ್ಟುಹಬ್ಬ ಆಚರಿಸಿಲ್ಲ. ಶಕ್ತಿ ಪ್ರದರ್ಶನವನ್ನ ತೋರಿಸಬೇಕು ಅಂದಿದ್ರೆ ಹಿಂದೆ ಮಾಡ್ತಿದ್ದೆ ಅಂತ ಸಿದ್ದರಾಮೋತ್ಸವ ವಿರೋಧಿಗಳಿಗೆ ಸಿದ್ದರಾಮಯ್ಯ ಟಾಂಗ್ ನೀಡಿದ್ರು. ನನ್ನನ್ನ ವೈಭವೀಕರಣ ಮಾಡೋದಕ್ಕಾಗಿ ಆಚರಣೆ ಮಾಡ್ತಿಲ್ಲ. ನಾನು ಸಿದ್ದರಾಮೋತ್ಸವದ ಪೋಸ್ಟರ್ ರಿಲೀಸ್ ಮಾಡಿಲ್ಲ. ಆದ್ರೆ ಅಭಿಮಾನಿಗಳು ಕಾರುಗಳಿಗೆ ಪೋಸ್ಟರ್ ಹಾಕಿದ್ದಾರೆ. ಅಭಿಮಾನಿಗಳಿಗೆ ನಾನು ಹೇಳೋಕೆ ಕೇಳೋಕೆ ಆಗೋದಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದು ಸ್ಪಷ್ಟಪಡಿಸಿದ್ರು. ನಿಮ್ಮ ಮನೆ ಬಾಗಿಲಿಗೆ ಒಂದು ಅವಕಾಶ ಸಿಕ್ಕಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಹಾಗೂ ಮಹದಾಸೆಯನ್ನ ಬಹಿರಂಗವಾಗಿಯೇ ತೆರೆದಿಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆದ ಉದಾಹರಣೆ ಇದೆ ಅಂತ ಡಿಕೆಶಿಗೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಕೆಪಿಸಿಸಿ ಅಧ್ಯಕ್ಷರಾಗದೇ ಇರೋರು ಸಿಎಂ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಎರಡೂ ಸಂಪ್ರದಾಯ ಇದೆ ಅಂತ ಡಿಕೆ ಶಿವಕುಮಾರ್ ಮಾತಿಗೆ ಸಿದ್ದರಾಮಯ್ಯ ಕಾಲೆಳೆದ್ರು. ಈ ಮೂಲಕ ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಕಾಳಗ ಸ್ಫೋಟಗೊಂಡಿದೆ. ಸಿದ್ದರಾಮೋತ್ಸವ ಆಚರಣೆಗೆ ಪರ ವಿರೋಧದ ಚರ್ಚೆ ಸ್ಫೋಟಗೊಂಡಿದೆ. ಯಾರು ಏನು ಅಭಿಪ್ರಾಯ ಪಡ್ತಾರೆ ಅನ್ನೋದು ಮುಖ್ಯವಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮ್ಮ ಬಗ್ಗೆ ಒಳ್ಳೆದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಸಿದ್ದರಾಮಯ್ಯ ಮಾಡ್ತಿರೋದು ಸರಿನಾ ತಪ್ಪಾ ಅಂತಿಮವಾಗಿ ರಾಜ್ಯದ ಜನರೇ ತೀರ್ಮಾನಿಸ್ತಾರೆ. ಕೆಲವರು ಟೀಕೆ ಮಾಡಿದ್ರೆ ನಾವು ಹೆಚ್ಚು ತಲೆಕೆಡಿಸಿಕೊಳ್ಳಲ್ಲ ಅಂತ ವಿರೋಧಿಗಳನ್ನ ಮಾತಿನಲ್ಲಿ ತಿವಿದ್ರು. ಕೆಲವರು ಕಾರುಗಳಿಗೆ ಸಿದ್ದರಾಮೋತ್ಸವ ಎಂದು ಹಾಕಿಕೊಂಡಿದ್ದಾರೆ. ಅವರಿಗೆ ನಾನು ಬೇಡ ಅನ್ನೋಕೆ ಸಾಧ್ಯವಿಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಪೋಸ್ಟರ್ಗಳಲ್ಲಿ ಸಿದ್ದರಾಮೋತ್ಸವ ಎಂದು ಇರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಸುಮಾರು 16 ವರ್ಷಗಳು ಕಳೆದಿವೆ. ಅನೇಕರು ನಾನು ಬರುವುದಕ್ಕಿಂತ ಮೊದಲೇ ಪಕ್ಷ ಸೇರಿಕೊಂಡಿದ್ರು. ಪ್ರೀತಿಯಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದನ್ನ ಸ್ವೀಕರಿಸಬೇಕು ಅಂತ ಟಿವಿ9 ಸಂದರ್ಶನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಸಾರಿ
ಕೊನೆ ಚುನಾವಣೆ ನಿಂತ್ಕೊತಾ ಇದ್ದೀನಿ. 2023ರ ಚುನಾವಣೆಯೇ ನನ್ನ ಕೊನೆ ಚುನಾವಣೆಯಾಗಲಿದೆ. 5 ವರ್ಷ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನ ನಡೆಸಿದ್ದೇನೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಸರ್ಕಾರ ಹಿಂಬಾಗಿಲಿನಿಂದ ಬಂದು ಅಧಿಕಾರ ನಡೆಸುತ್ತಿದೆ. ಬಿಜೆಪಿ ಸರ್ಕಾರದಿಂದ ರಾಜ್ಯದ ಆರ್ಥಿಕತೆ ಹಾಳಾಗಿದೆ. ಸಾಮಾನ್ಯ ಜನರ ಜೀವನ ಕಷ್ಟಕರವಾಗಿದೆ. ಬಿಜೆಪಿ ಕೋಮುವಾದಿ ಪಕ್ಷವನ್ನ ಸೋಲಿಸೋದಕ್ಕೆ ನಿಲ್ಲುತ್ತಿದ್ದೇನೆ. ಹೀಗಾಗಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಕೊಟ್ರು. ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಚಾಮುಂಡೇಶ್ವರಿಯಿಂದ ನಿಂತ್ಕೊಳ್ಳಿ ಈ ಸಾರಿ ಚುನಾವಣೆ. ನನಗೆ ಕೆಲವರು ಚಾಮುಂಡೇಶ್ವರಿಯಲ್ಲಿ ನಿಲ್ಲಲು ಹೇಳ್ತಿದ್ದಾರೆ, ಆದರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಲ್ಲಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಸಕ್ರಿಯವಾಗಿ ರಾಜಕೀಯ ನಡೆಸಲು ಫಿಟ್ ಆಗಿರಬೇಕು. 79 ವರ್ಷ ಆದ್ಮೇಲೆ ಚುನಾವಣೆಗೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಹೀಗಾಗಿಯೇ ಇದು ನನ್ನ ಕಡೆ ಚುನಾವಣೆ ಆಗಿರಲಿದೆ. ಸಿಎಂ ಆಗುವ ಅವಕಾಶ ಕೊಟ್ಟರೆ ಬೇಡವೆಂದು ಹೇಳಲ್ಲ ಅಂತ ಟಿವಿ9 ಸಂದರ್ಶನದಲ್ಲಿ ಸಿದ್ದು ಮನದಾಳವನ್ನ ತೆರೆದಿಟ್ರು. 81 ಆಗ್ಬಿಟ್ಟಿದೆ, ಆಮೇಲೆ ನೋಡ್ತಿದ್ದಂತೆ ಕುಸಿದ ಗೋಡೆ, ಇಬ್ಬರು ಬಚಾವಾಗಿದ್ದೇ ರೋಚಕ. ಭರಚುಕ್ಕಿ ಫಾಲ್ಸ್ ನೋಡಲು ಕಳ್ಳದಾರಿ ಹಿಡಿದವರಿಗೆ ಖಾಕಿ ಕೊಟ್ಟ ಶಿಕ್ಷೆ ಹೇಗಿತ್ತು? ಅಂಗನವಾಡಿಗೆ ಬೀಗ ಹಾಕಿ ಖದೀಮರು ಕ್ವಾಟ್ಲೆ ಕೊಟ್ಟಿದ್ದೆಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಳೆಯ ಮನೆ ಬೀಳಿಸೋ ವೇಳೆ ದೊಡ್ಡ ಅನಾಹುತವೊಂದು ತಪ್ಪಿದೆ. ಜೆಸಿಬಿಯಲ್ಲಿ ಕೆಲಸ ಮಾಡುವಾಗ ನೋಡ್ತಿದ್ದಂತೆ ಮನೆ ಗೋಡೆ ದುಪ್ಪಂತ ಕುಸಿದು ಬಿದ್ದಿದೆ. ಕೋಲಾರ ನಗರದ ಕಾಳಮ್ಮಗುಡಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ಅಲ್ಲಿ ಪಕ್ಕದಲ್ಲಿ ನಿಂತಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋಡೆ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಗೋಡೆ ಬೀಳೋ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿರ್ಬಂಧದ ಮಧ್ಯೆಯೂ ಭರಚುಕ್ಕಿ ವೀಕ್ಷಣೆಗೆ ಹೋಗಿದ್ದ ಪ್ರವಾಸಿಗರಿಗೆ ಪೊಲೀಸರು ತಕ್ಕ ಶಾಸ್ತಿಯನ್ನ ಮಾಡಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿರುವ ಪ್ರವಾಸಿಗರಿಗೆ ಪೊಲೀಸರು ಬಸ್ಕಿ ಶಿಕ್ಷೆ ವಿಧಿಸಿದ್ದಾರೆ. ಭಾರೀ ಮಳೆಯಿಂದ ಭರಚುಕ್ಕಿ ಮೈದುಂಬಿ ಹರಿಯುತ್ತಿದೆ. ಜಿಲ್ಲಾಡಳಿತ ಪ್ರವಾಸಿಗರನ್ನ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು. ಆದರೆ ನಿರ್ಬಂಧದ ನಡುವೆ ಕೆಲವು ಪ್ರವಾಸಿಗರು ಕಳ್ಳದಾರಿ ಮೂಲಕ ಜಲಪಾತ ವೀಕ್ಷಣೆಗೆ ಹೋಗಿದ್ರು. ಪ್ರವಾಸಿಗರನ್ನ ಹಿಡಿದ ಪೊಲೀಸರು ಬಸ್ಕಿ ಶಿಕ್ಷೆ ನೀಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಎಚ್ಚರಿಕೆ ವಹಿಸಲಾಗಿದೆ. ಬಳ್ಳಾರಿಯಲ್ಲಿ ಜನರ ಜೀವ ಕೈಯಲ್ಲಿ ಹಿಡಿದು ಸಂಚರಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಪ್ರಾಣವನ್ನ ಕೈಯಲ್ಲಿ ಹಿಡಿದು ಜನರು ತೆಪ್ಪದಲ್ಲಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಲಿ ತಾಲೂಕಿನ ಇಟಗಿ ಬಳಿ ಹಳ್ಳದ ರಸ್ತೆ ಮುಳುಗಡೆಯಾಗಿದ್ದು, ಒಂದೇ ತೆಪ್ಪದಲ್ಲಿ 2 ಬೈಕ್ ಮತ್ತು 4-5 ಮಂದಿ ಪ್ರಯಾಣಿಸಿದ್ರು. ಕಂಪ್ಲಿ ಸಿರಗುಪ್ಪ ಹೊಸಪೇಟೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ಪ್ರಾಣಭಯ ತೊರೆದು ದುಸ್ಸಾಹಸ ಮಾಡುತ್ತಿದ್ದಾರೆ. ಎಚ್ಚರಿಕೆ ವಹಿಸಬೇಕಾದ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದೆ. ಇನ್ನು ಹನುಮನ ಸೇತುವೆ ವಿಹಂಗಮ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಟಿಬಿ ಡ್ಯಾಂ ಮಹಾಮಳೆಯಿಂದ ತುಂಬಿ ಹರಿಯುತ್ತಿದ್ದು, ಅಪಾಯ ತಡೆಗಟ್ಟಲು ಡ್ಯಾಂನಿಂದ ನೀರನ್ನು ಹೊರಬಿಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವಿರುಪಾಪುರ ಗಡ್ಡೆ ಬಳಿ ಹನುಮನ ಸೇತುವೆ ಬಳಿ ಭಾರೀ ನೀರು ಹರಿದು ಬರ್ತಿದ್ದು, ಡ್ರೋನ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಅರ್ಜುನ್ ಎನ್ನುವವರು ಈ ದೃಶ್ಯವನ್ನ ಡ್ರೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಜಲಾಸುರನ ಪಾಲಾಗಿದೆ. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಅತಿ ಹೆಚ್ಚು ಮಳೆ ಹಾನಿ ಆಗಿದ್ದು, ಅನ್ನದಾತರು ಕಂಗಾಲಾಗಿದ್ದಾರೆ. ಸಂತೆಬೆನ್ನೂರು ಹೋಬಳಿ ಅತಿವೃಷ್ಟಿ ಪ್ರದೇಶವೆಂದು ಘೋಷಿಸಬೇಕು ಅಂತ ಸಂತೆಬೆನ್ನೂರಿನಲ್ಲಿ ಉಪ ತಹಶೀಲ್ದಾರ್ಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳ ಸ್ಟ್ರಕ್ ಆಗಿರುವುದು ಆತಂಕ ಹೆಚ್ಚಾಗಿದೆ. ಕಳೆದ 9 ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಿದೆ. ಕೇರಳದಿಂದ ಆಗಮಿಸಿರುವ ಎಕ್ಸ್ಪರ್ಟ್ಗಳು ಗೇಟ್ಗಳ ಓಪನ್ಗೆ ಹರಸಾಹಸ ಪಡುತ್ತಿದ್ದಾರೆ. ನದಿಯಲ್ಲಿ ಈಜು ತಜ್ಞರನ್ನ ಇಳಿಸಿದ ಆರ್ಟಿಪಿಐ ಇಂಜಿನಿಯರ್ಸ್ ಕೃತಕ ಆಕ್ಸಿಜನ್ ಸಹಾಯದ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ನದಿಯಲ್ಲಿ ಮುಳುಗಿ ಈಜು ತಜ್ಞ ಗೇಟ್ ಲಾಕ್ ಪತ್ತೆ ಹಚ್ಚಿದ್ದಾರೆ. ಸದ್ಯ 994 ಗೇಟ್ಗಳ ಪೈಕಿ 98 ಓಪನ್ ಆಗಿದೆ. 96 ಗೇಟ್ ಓಪನ್ ಮಾಡುವುದಕ್ಕೆ ಬಾಕಿ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ
ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಜಿಲ್ಲೆಯ ಸವಣೂರು ತಾಲೂಕಿನ ಮನ್ನಂಗಿ, ಕುಣಿಮೆಳ್ಳಿ, ಹಲಸೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಬೆಳೆಗಳಿಗೆ ಹಾನಿಯಾಗಿದೆ. ಬಂಪರ್ ಆದಾಯ ಕೊಡಬೇಕಿದ್ದ ಮೆಣಸಿನಕಾಯಿ ನೀರು ಪಾಲಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಪ್ರತಿ ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಮೆಣಸಿನಕಾಯಿ ನೀರಲ್ಲಿ ನಿಂತು ಹಾಳಾಗಿದ್ದು ರೈತರ ಪಾಲಿಗೆ ಖಾರವಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಆಸ್ಪತ್ರೆಗೆ ನ್ಯಾಯಾಧೀಶ ಬಿಕೆ ಗಿರೀಶ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕಂಡುಬಂದಿದ್ದು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆಯ ಬೆಡ್ನಲ್ಲಿದ್ದ ರೋಗಿಗಳ ಹೆಸರು ಕೇಳಿದಾಗ ಸಿಬ್ಬಂದಿ ತಡಬಾಡಾಯಿಸಿದ್ದಾರೆ. ರೋಗಿಯ ಹೆಸರು ಸಹ ತಿಳಿದುಕೊಳ್ಳದ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಜಡ್ಜ್ ಕಿಡಿಕಾರಿದ್ರು. ಅಲ್ಲದೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಸಿಬ್ಬಂದಿಗೆ ಖಡಕ್ ಸೂಚನೆ ನೀಡಿದ್ರು. ಅಂಗನವಾಡಿ ಶಾಲೆಗೆ ಕಿಡಿಗೇಡಿಗಳು ಬೇಗ ಜಡಿದಿರೋ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಅರಕಲಗೂಡು ತಾಲೂಕಿನ ಹೆಗ್ಗಡಿಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿಯಲಾಗಿತ್ತು. ಹೀಗಾಗಿ ಮಕ್ಕಳು ಹೊರಗಡೆಗೆ ಕಾದು ಕುಳಿತಿದ್ರು. ಅಂಗನವಾಡಿ ಕೇಂದ್ರ ಇಲ್ಲವೆಂದು ಪಂಚಾಯಿತಿ ಕಟ್ಟಡದಲ್ಲಿ ಅಂಗನವಾಡಿ ನಡೆಸಲಾಗ್ತಿತ್ತು. ಆದರೆ ಅದೇ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಿಡಿಗೇಡಿಗಳು ಬೀಗ ಜಡಿದಿದ್ದು ಮಕ್ಕಳು ಕಂಗಾಲಾಗಿದ್ದಾರೆ. ಕರುನಾಡಲ್ಲಿ ಮಳೆ ತಗ್ಗಿದ ಮೇಲೂ ಜನರಿಗೆ ಕಣ್ಣೀರು ತರಿಸ್ತಿರೋದು ಹೇಗೆ? ಆರ್ಭಟಿಸ್ತಿರೋ ನದಿ ನಡುವೆ ಯುವಕರು ಹುಚ್ಚಾಟ ಮೆರೆದಿದ್ದು ಎಲ್ಲಿ? ತುಂಗಭದ್ರಾ ಆರ್ಭಟಕ್ಕೆ ಜನರು ಕಂಗಾಲಾಗಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಪ್ರವಾಹ ಪ್ರಹಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಡಗು ಜಿಲ್ಲೆಯ ಜನರಿಗೆ ಗುಡ್ಡದ ಭೂಕುಸಿತದ ಆತಂಕ ದಿನದಿನಕ್ಕೂ ಹೆಚ್ಚಾಗ್ತಿದೆ. ಮಡಿಕೇರಿಯಲ್ಲಿ ಭಾರೀ ಭೂಕುಸಿತವಾಗಿದೆ. 2ನೇ ಬಾರಿ ಮೊಣ್ಣಂಗೇರಿ ಗ್ರಾಮದಲ್ಲಿ ಭೂಕುಸಿತವಾಗಿದ್ದು ಜನರು ಕಂಗಾಲಾಗಿದ್ದಾರೆ. ಸುಮಾರು 5 ಎಕರೆಯಷ್ಟು ಭೂಮಿ ಕೊಚ್ಚಿ ಹೋಗಿದೆ. ನಿಶಾನಿ ಬೆಟ್ಟದ ಮೇಲ್ಭಾಗದಿಂದ ಕಲ್ಲು, ಮಣ್ಣು, ಮರಗಳು ಕೊಚ್ಚಿ ಬರ್ತವೆ. ಭೂಕುಸಿತಕ್ಕೂ ಮೊದಲು ಭಾರೀ ಶಬ್ದ ಕೇಳಿಬಂದಿದ್ದು ಗ್ರಾಮದ ಜನರು ಮನೆಗಳನ್ನ ತೊರೆದಿದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಒಂದ ಮಳೆಯಿಂದ ರಸ್ತೆ ಕುಸಿದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಡಿಕೇರಿ ಮಂಗಳೂರು ಪರ್ಯಾಯ ರಸ್ತೆಯೂ ಕುಸಿದಿದೆ. ಮಳೆಗೆ ಮೇಕೇರಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಕುಸಿದಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಲಘು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಸಂಪಾಜೆ ಗೇಟ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಕರುನಾಡಿನಲ್ಲಿ ಮಳೆ ಕೊಂಚ ತಗ್ಗಿದ್ರೂ ಅವಾಂತರಗಳ ಸುರಿಮಳೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಭಾರೀ ಗಾಳಿ ಮಳೆಗೆ ಬೃಹತ್ ಮರ ಉರುಳಿ ಬಿದ್ದಿದೆ. ಜೊಯ್ಡಾ ತಾಲೂಕಿನ ಡಿಗ್ಗಿ ಬಳಿ ಮರ ಉರುಳಿ ಬಿದ್ದಿದ್ದು ಜೊಯ್ಡಾ ಉಳವಿ ಡಿಗ್ಗಿ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಸವಾರರು ಪರದಾಡಿದ್ರು. ಅರಣ್ಯ ಸಿಬ್ಬಂದಿ ಮರ ತೆರವು ಕಾರ್ಯ ಮಾಡಿದ್ರು. ಮಹಾಮಳೆಯ ಹೊಡೆತಕ್ಕೆ ಕರಾವಳಿ ಜನರು ಕಂಗಾಲಾಗಿ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಇಕೋ ಬೀಚ್ನಲ್ಲಿ ಕಡಲ್ಕೊರೆತ ಜೋರಾಗಿದೆ. ಇಕೋ ಬೀಚ್ನಲ್ಲಿ ಕಡಲ್ಕೊರೆತಕ್ಕೆ ರಸ್ತೆಯೇ ಕೊಚ್ಚಿ ಹೋಗಿದೆ. ಖಾಸಗಿ ಬಂದರಿಗೆ ನಿರ್ಮಿಸ್ತಾ ಇದ್ದಂತಹ ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ಕಡಲ ಕೊರೆತದಿಂದಾಗಿ 80% ರಸ್ತೆ ಹಾನಿಯಾಗಿದ್ದು ಎಲ್ಲರೂ ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜನರ ಬದುಕನ್ನೇ ರಕ್ಕಸ ಮಳೆ ಕಸಿದಿದ್ದು ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. ಕರುನಾಡಿನಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗಿದೆ. ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಟ್ಟಿದ್ದರಿಂದ ನದಿ ಪಾತ್ರದ ಜನರು ಕಂಗಾಲಾಗಿದ್ದಾರೆ. ಗಂಗಾವತಿ ತಾಲೂಕಿನ ನವಬೃಂದಾವನ ಗಡ್ಡೆ ಜಲಾವೃತವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನವಬೃಂದಾವನ ಗಡ್ಡೆ ಜಲಾವೃತ ಆಗಿರುವುದರಿಂದ ಜನರು ಶಾಕ್ ಆಗಿದ್ದಾರೆ. ನವಬೃಂದಾವನ ಗಡ್ಡೆಯಲ್ಲಿ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ತುಂಗಭದ್ರಾ ನದಿ ತೀರದ ಜನರು ಅಲರ್ಟ್ ಆಗಿರುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ವರುಣಾಘಾತಕ್ಕೆ ನದಿಗಳು ಆರ್ಭಟಿಸ್ತಾ ಇದ್ದು ಪ್ರವಾಹದ ನೀರಿನಲ್ಲಿ ಜನರ ಹುಚ್ಚಾಟ ಮಾತ್ರ ಕಡಿಮೆಯಾಗಿಲ್ಲ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಕಿರು ಸೇತುವೆ ಮೇಲೆ ಫೋಟೋಗಾಗಿ ಜನ ದುಸ್ಸಾಹಸಕ್ಕಿಳಿದಿದ್ದಾರೆ. ನೀರು ಕಡಿಮೆಯಾಗದೇ ಇದ್ರೂ ಕಿರು ಸೇತುವೆ ಮೇಲೆ ಜನಜಾತ್ರೆಯೇ ಸೇರಿದ್ದು ಫೋಟೋಗೆ ಪೋಸ್ ಕೊಡ್ತಾ ಇರುವಂತಹ ಯುವಕ ಯುವತಿಯರು ಹುಚ್ಚಾಟವನ್ನೇ ಮಾಡಿದ್ರು. ಸೇತುವೆ ಮೇಲೆ ಹೋಗದಂತೆ ಮುಳ್ಳಿನ ಬೇಲಿ ಹಚ್ಚಿದ್ರು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ.
ರಾಯಚೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಗೋಳು ಹೇಳತೀರದಾಗಿದೆ. ಹಳ್ಳ ದಾಟಿ ಶಾಲೆಗೆ ಹೋಗಲು ಸ್ಟೂಡೆಂಟ್ಸ್ ಪರದಾಡ್ತಿದ್ದಾರೆ. ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೇವರಗುಡಿ ಗ್ರಾಮದಲ್ಲಿ 1 ರಿಂದ 7ನೇ ತರಗತಿವರೆಗೆ ಮಾತ್ರ ಶಾಲೆ ಇದ್ದು, ಪ್ರೌಢಶಾಲೆಗೆ ಪಗಡದಿನ್ನಿಗೆ ಹೋಗುವ ವಿದ್ಯಾರ್ಥಿಗಳ ಕಷ್ಟಕ್ಕೆ ಪರಿಹಾರವೇ ಇಲ್ಲದಂತಾಗಿದೆ. ಸೇತುವೆ, ರಸ್ತೆ ಇಲ್ಲದ ಹಿನ್ನೆಲೆಯಲ್ಲಿ ಹಳ್ಳ ದಾಟಿ ಶಾಲೆಗೆ ಹೋಗಬೇಕಾಗಿದೆ. ಜೀವ ಪಣಕ್ಕಿಟ್ಟು ಶಾಲೆಗೆ ತೆರಳಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅಪಾರ ಬೆಳೆ ಜಲಾವೃತನ ಪಾಲಾಗಿದೆ. ಮೈಸೂರಿನಲ್ಲಿ ಸುರಿದಿರುವಂತಹ ಮಳೆಗೆ 350 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಜಿಲ್ಲೆಯಲ್ಲಿ 600 ಮನೆಗಳಿಗೆ ಹಾನಿಯಾಗಿದ್ದು, 75 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಅಂತ ಮೈಸೂರು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹ ಎದುರಾಗಿಲ್ಲ. ಟಿ ನರಸೀಪುರ ತಾಲೂಕಿನಲ್ಲಿ 150 ಹೆಕ್ಟೇರ್ ಬೆಳೆಗಳು ನಾಶವಾಗಿದೆ. ಮಳೆಗೆ ಜಿಲ್ಲೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಸಿದ್ದು ಡಿಕೆಶಿ ಸಿಎಂ ಕುರ್ಚಿ ಕಾಳಗಕ್ಕೆ ಕೇಸರಿ ಪಡೆ ಟಾಂಗ್ ಕೊಟ್ಟಿದ್ದು ಹೇಗೆ? ಡಿವೈಎಸ್ಪಿ ಮೇಲೆ ಟ್ರಕ್ ಹತ್ತಿಸಿ ಕ್ರಿಮಿಗಳು ಅಟ್ಟಹಾಸ ಮೆರೆದಿದ್ದಲ್ಲಿ ನೂಪುರ್ ಶರ್ಮಾಗೆ ಸಿಕ್ಕ ಬಿಗ್ ರಿಲೀಫ್ ಏನು? ಇವೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕರು ಸಿಎಂ ಆಗಬೇಕೆಂದು ಕನಸು ಕಾಣುತ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಾರಿಗೆ ಇಲಾಖೆ ಸಚಿವ ಬಿ ಶ್ರೀರಾಮುಲು ಟಾಂಗ್ ಕೊಟ್ರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಕಾಣ್ತಿದ್ದಾರೆ. ಆದ್ರೆ ನಾವು ಬಿಡಬೇಕಲ್ಲ, ನಾವು ಬಿಡದೆ ಅವ್ರು ಹೇಗೆ ಸಿಎಂ ಆಗ್ತಾರೆ? ಮುಖ್ಯಮಂತ್ರಿ ಕುರ್ಚಿ ಏನಾದ್ರೂ ಕಾಂಗ್ರೆಸ್ನವರ ಮನೆಯದ್ದ ಅಂತ ಕಲಬುರಗಿಯಲ್ಲಿ ಸಾರಿಗೆ ಇಲಾಖೆ ಸಚಿವ ಬಿ ಶ್ರೀರಾಮುಲು ಗುಡುಗಿದ್ರು. ಆಗ್ಲಿಕ್ಕೆ ನಾವು ಬಿಡ್ತೇಲ್ಲ ಮುಖ್ಯಮಂತ್ರಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಅಂತ ಸಿದ್ದರಾಮೋತ್ಸವ ಬಗ್ಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಜನತಾ ಪರಿವಾರದಿಂದ ಬಂದವರು. ಸಿದ್ದರಾಮೋತ್ಸವವನ್ನ ಆಚರಣೆ ಮಾಡಿಕೊಳ್ತಿರುವುದು ಇದೇ ಮೊದಲು. ಉತ್ಸವ ಮಾಡಿದ ನಂತರ ದೇವರನ್ನ ಊರ ಹೊರಗೆ ಇಡುತ್ತಾರೆ. ಅದೇ ರೀತಿ ಸಿದ್ದರಾಮಯ್ಯ ಉತ್ಸವ ಮೂರ್ತಿಯಾಗಲಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಿದ್ದರಾಮೋತ್ಸವ ಬಗ್ಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ವ್ಯಂಗ್ಯ ಮಾಡಿದ್ರು. ಪರಿಸ್ಥಿತಿ ಕೂಡ ಉತ್ಸವ ಮೂರ್ತಿ ತರ ಆಗ್ತಾನೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮೇಲಾಟಕ್ಕೆ ಕೆಎಸ್ ಈಶ್ವರಪ್ಪ ಗುದ್ದು ಕೊಟ್ರು. ಹೆಣ್ಣು ನೋಡಿಲ್ಲ, ನಿಶ್ಚಿತಾರ್ಥ ಆಗಿಲ್ಲ, ತಾಳಿ ಕಟ್ಟಿಲ್ಲ, ಇನ್ನೂ ಮಗುನೂ ಆಗಿಲ್ಲ, ಏನು ಕೂಡ ಆಗಿಲ್ಲ. ಇಬ್ಬರು ಸಿಎಂ ಆಗುವ ಭ್ರಮೆಯಲ್ಲಿ ಬಿದ್ದು ಬಿಟ್ಟಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ರು. ಈಗಲೇ ಇಬ್ರು ನಾನೇ ಸಿಎಂ ಅಂತ ಹೆಸರಿಡ್ತಿದ್ದಾರೆ, ನಾನು ಒಕ್ಕಲಿಗರ ಲೀಡರ್ ಅಂತ ಒಪ್ಪಿಕೊಳ್ಳಿ ಅಂತ ಡಿಕೆಶಿ ಟ್ರಂಪ್ ಕಾರ್ಡ್ ಬಳಸ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ನೀಡಿದ್ರು. ಮಗುವೂ ಆಗಿಲ್ಲ, ಹೆಸರು ಹಿಡಿದಾಗ ಯಾವಾಗಲೇ ಅವರು ಮುಖ್ಯಮಂತ್ರಿ ನಾನೇ ಆಚರಣೆ ಮಾಡಿಕೊಳ್ಳೋದಿರ್ತೇನೆ. ಸಿದ್ದರಾಮೋತ್ಸವಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಲೇವಡಿ ಮಾಡಿದ್ರು. ಇದು ಸಿದ್ದರಾಮಯ್ಯರ ಕೊನೆಯ ರಾಜಕೀಯ ನಾಟಕ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವ್ಯಂಗ್ಯವಾಡಿದ್ರು. ನಾನು ಸಮಾಜವಾದಿ, ನನ್ನದು ಸರಳ ವ್ಯಕ್ತಿತ್ವ ಅಂತಾರೆ. ಈಗ ಅದ್ಧೂರಿ ಸಿದ್ದರಾಮೋತ್ಸವ ಮಾಡಲು ಹೊರಟಿದ್ದಾರೆ. ಯಾವ ಮಹಾಪುರುಷರು ಉತ್ಸವ ಮಾಡಿಕೊಂಡಿಲ್ಲ. ಖರ್ಗೆ ತಮ್ಮ 80ನೇ ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಲಿಲ್ಲ. ನೆರೆ ಹಿನ್ನೆಲೆ ಬರ್ತ್ಡೇ ಆಚರಿಸಲ್ಲ ಎಂದು ಹೇಳಿದ್ರು. ಸಿದ್ದುಗೆ ಹೋಲಿಸಿದ್ರೆ ಖರ್ಗೆ ಯಾವುದರಲ್ಲಿ ಕಡಿಮೆ ಇದ್ದಾರೆ ಹೇಳಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ರು.